ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಫಾರ್ ಕ್ಲೋರೈಡ್ ಅಯಾನ್. ಸೊ ಇದರಲ್ಲಿ ನಾನು ನೋಡಿ ಟೆಸ್ಟ್ ಟ್ಯೂಬ್ಗೆ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಆ್ಯಡ್ ಮಾಡಿದ್ಮೇಲೆ ಕಾನ್ಸಂಟ್ರೇಟೆಡ್ H2SO4ನ ಆ್ಯಡ್ ಮಾಡ್ತೀನಿ. ಸೊ ಆಗ ನಿಮಗೆ ರೆಡ್ಡಿಶ್ ಫ್ಲೇಮ್ ನಿಮಗೆ ಕಾಣಿಸುತ್ತೆ. ಓಕೆನಾ? ಸೊ ನೀವು ಅಬ್ಸರ್ವ್ ಮಾಡಿ. ಸೊ ಅದೇ ಟೈಮ್ಗೆ ನೀವೇನು ಮಾಡಬೇಕು, ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ NaOH ಹಾಕಿಟ್ಕೊಂಡಿರಬೇಕು. ಸೊ ಈಗ ನಾನು ಇವಾಗ NaOH ತೊಗೊಳ್ತಾ ಇದ್ದೀನಿ. ಸೊ ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ ಏನು ಫ್ಯೂಮ್ಸ್ ಬಂದಿರುತ್ತೋ, ಸೊ ರೆಡ್ಡಿಶ್, ಸೊ ಆರೆಂಜ್ ರೆಡ್ಡಿಶ್ ಫಾರ್ಮಲ್ಲಿರುತ್ತೆ ಅದು, ಆ ವೇಪರ್ಸ್ನ ನೀವು ಇದಕ್ಕೆ ಪಾಸ್ ಮಾಡಬೇಕು. ಸೊ ನೋಡಿ ಯಾವ ಥರ ಪಾಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಫ್ಲೇಮ್ ಮಾತ್ರ ಪಾಸ್ ಆಗಬೇಕು. ಯಾವುದೇ ಕಾರಣಕ್ಕೂ ಸೊಲ್ಯೂಷನ್ ಈ ಟೆಸ್ಟ್ ಟ್ಯೂಬಿಂದ ಇನ್ನೊಂದು ಟೆಸ್ಟ್ ಟ್ಯೂಬ್ಗೆ ಪಾಸ್ ಆಗಬಾರ್ದು. ಸೊ ಆ ಥರ ಫ್ಲೇಮ್ಸು ನೀವು ರೈಟ್ ಸೈಡ್ ಟೆಸ್ಟ್ ಟ್ಯೂಬಿಂದ ಫ್ಲೇಮ್ನ ಪಾಸ್ ಮಾಡಿದಾಗ ಅದು NaOH ಟೆಸ್ಟ್ ಟ್ಯೂಬ್, ಸೊ NaOH ಏನು ಇಟ್ಕೊಂಡಿದ್ದೀನಿ ಟೆಸ್ಟ್ ಟ್ಯೂಬು, ಅದ್ರದ್ದು ಮೌತ್ಗೆ ಮಾತ್ರ ಫ್ಲೇಮ್ ಹೋಗಿ ಟಚ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಆ ಟೆಸ್ಟ್ ಟ್ಯೂಬ್ನ ಕಂಪ್ಲೀಟಾಗಿ ಸೊಲ್ಯೂಷನ್ನ ನೋಡಿ ಅಪ್ಸೈಡ್ ಡೌನ್ ಮಾಡಿ ಶೇಕ್ ಮಾಡ್ತಾಯಿದ್ದೀನಿ. ಆಗ ಸೊಲ್ಯೂಷನ್ ಯೆಲ್ಲೋಯಿಶ್ ಆಗಿ ಟರ್ನ್ ಆಯಿತು. ಸೊ ಈಗ ಆ ಯೆಲ್ಲೋಯಿಶ್ ಸೊಲ್ಯೂಷನ್ಗೆ ನೀವು 2 ಕೆಮಿಕಲ್ ಆ್ಯಡ್ ಮಾಡಬೇಕಾಗುತ್ತೆ. ಒಂದು ಅಸ್ಟಿಕ್ ಆ್ಯಸಿಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಲೆಡ್ ಅಸಿಟೇಟ್ ಆ್ಯಡ್ ಮಾಡ್ತೀನಿ. ಸೊ 2 ಆ್ಯಡ್ ಮಾಡಿದಾಗ ನಿಮಗೆ ಸೊ ಆ ಯೆಲ್ಲೋಯಿಶ್ ಸೊ ಡಾರ್ಕ್ ಯೆಲ್ಲೋಯಿಶ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಇದು ಕನ್ಫರ್ಮೇಷನ್ ಟೆಸ್ಟ್.